ಪುರಾತನ ಬಾರ್ಕೂರು ಕೋಟೆಕೇರಿ ಶ್ರೀ ಪಂಚಲಿಂಗೇಶ್ವರ ದೇವಸ್ಥಾನದಲ್ಲಿ 6 ದಿನಗಳಿಂದ ನಾನಾ ಭಾಗದ ಕೇರಿಗಳ ದೇವಸ್ಥಾನ ಕಟ್ಟೆ ಪೂಜೆ ಉತ್ಸವದೊಂದಿಗೆ ಬಳಿಕ ನಗರದ ಮಧ್ಯಭಾಗದ ಕಲ್ಲು ಚಪ್ಪರದಲ್ಲಿ ವಸಂತ ಪೂಜೆ ಉತ್ಸವ ನಡೆದು ಸಂಜೆ ರಥೋತ್ಸವ ಜರುಗಿತು. ಕಳೆದ 6 ದಿನಗಳಿಂದ ದೇವಸ್ಥಾನದಲ್ಲಿ ಪರಿಸರದ ನಾನಾ ಭಜನಾ ತಂಡದಿಂದ ಭಜನೆ, ಧಾರ್ಮಿಕ ಕಾರ್ಯಕ್ರಮದ ಅಂಗವಾಗಿ ರಂಗಪೂಜೆ, ಅಷ್ಟವಧಾನ, ಪಲ್ಲಕ್ಕಿ ಉತ್ಸವಗಳು ಜರುಗಿತು. ಪುರಾತನ ದೇವಸ್ಥಾನದ ಸಮಗ್ರ ಜೀರ್ಣೋದ್ಧಾರ ಸಮಿತಿಗೆ ಬಾರ್ಕೂರಿನವರಾದ ಹುಬ್ಬಳ್ಳಿ ಉದ್ಯಮಿ ಸುಗೆ ಸುಧಾಕರ್ ಶೆಟ್ಟಿಯವರು ಅಧ್ಯಕ್ಷರಾದ ಬಳಿಕ ದೇವಸ್ಥಾನದ ನವನಿರ್ಮಾಣಕ್ಕೆ ಸಹಕರಿಸುವಂತೆ ಜಿಲ್ಲಾಧಿಕಾರಿಗಳು, ಮುಜರಾಯಿ ಸಚಿವರು, ನಾಡಿನ ನಾನಾ ಉದ್ಯಮಿಗಳು, ದಾನಿಗಳನ್ನು ದೇವಸ್ಥಾನಕ್ಕೆ ಬರಮಾಡಿಕೊಂಡು ತುಳುನಾಡಿನ ಮುಖ್ಯವಾದ ಪ್ರಾಚೀನ ದೇವಸ್ಥಾನ ಜೀರ್ಣೋದ್ಧಾರಕ್ಕೆ ಎಲ್ಲರ ಸಹಕಾರವನ್ನ ಬಯಸಲಾಯಿತು. ಕನ್ನಡ ಚಿತ್ರರಂಗದ ಖ್ಯಾತ ಸಂಗೀತ ನಿರ್ದೇಶಕ ಬಾರ್ಕೂರು ಅಳಿಯ ಗುರುಕಿರಣ್ ಮತ್ತು ಪತ್ನಿ ಪಲ್ಲವಿ ಅವರೊಂದಿಗೆ ದೇವಸ್ಥಾನಕ್ಕೆ ಭೇಟಿ ನೀಡಿ ದೇವರ ಅನುಗ್ರಹವನ್ನು ಪಡೆದು ರಥೋತ್ಸವದಲ್ಲಿ ಭಾಗಿಯಾಗಿದ್ದರು. ಈ ಸಂದರ್ಭದಲ್ಲಿ ದೇವಸ್ಥಾನದ ವತಿಯಿಂದ ಅವರನ್ನ ಗೌರವಿಸಲಾಯಿತು. ದಕ್ಷಿಣ ಕನ್ನಡ ಉಡುಪಿನ ಯಾವತ್ತೂ ಟೆಂಪಲ್ ಟೌನ್ ಅಥವಾ ದೇವಸ್ಥಾನಗಳ ನಗರಿ ಅಂತಾರೆ. ಬಟ್ ಅದರಲ್ಲಿ ನಾನು ಹೇಳಬೇಕಂದ್ರೆ ಬಾರ್ಕೂರು ಯಾವತ್ತು ತುಳುನಾಡಿನ ಕ್ಯಾಪಿಟಲ್ ಹೇಳ್ತಾ ಇದ್ರು. ಇದು ದೇವಸ್ಥಾನ ನಗರಿಗೆ ಕಾರಣ. ಇದು ಕ್ಯಾಪಿಟಲ್ ಅಂದರೆ 365 ದೇವಸ್ಥಾನಗಳಿದ್ದಾವೆ. ಎಲ್ಲ ತುಂಬ ಹಳೆಯ ದೇವಸ್ಥಾನಗಳು. ಈಗ ನಾವು ಬಂದಿರೋದು ದೇವಸ್ಥಾನಕ್ಕೆ, ಪಂಚಲಿಂಗೇಶ್ವರ. ಇದು ಸಾಧಾರಣ 5,000 ವರ್ಷ ಇತಿಹಾಸವುಳ್ಳ ದೇವಸ್ಥಾನ. ಇದನ್ನು ಈಗ ಊರಿನವರು ಎಲ್ಲ ಸೇರಿ ಜೀರ್ಣೋದ್ಧಾರ ಮಾಡ್ತಾ ಇದ್ದಾರೆ. ಐ ಥಿಂಕ್ ಪ್ರತಿ ದೇವಸ್ಥಾನ ಇತ್ತೀಚೆಗೆ ನಿಜವಾಗಿ ಎಲ್ಲರಿಗೆ ಜನರಿಗೆ ಭಕ್ತಿ ಜಾಸ್ತಿ. ಸೊ ಎಲ್ಲರೂ ಸೇರಿ ಊರಿನವ್ರು ಸೇರಿ ಜೀರ್ಣೋದ್ಧಾರ ಮಾಡ್ತಾ ಇದ್ದಾರೆ. ಐ ಥಿಂಕ್ ಎಲ್ಲರಿಗೂ ದೇವರು ಒಳ್ಳೆ ಮಾಡಲಿ. ಡೆಫಿನೆಟ್ ಆಗಿ ತುಂಬ ಚೆನ್ನಾಗಿ ಮಾಡ್ತಾರೆ. ಮಹೇಶ್ ಅಣ್ಣನ ನೇತೃತ್ವದಲ್ಲಿ ಸುಧಾಕರಣ ನೇತೃತ್ವದಲ್ಲಿ ಹೇಳಕ್ಕೆ ತುಂಬ ಖುಷಿ ಆಗುತ್ತೆ. ಜಸ್ಟ್ ನಾವು ಬರ್ತಾ ಇದ್ದೀವಿ ಜೊತೆಗೆ. ಸಹಸ್ರಾರು ಮಂದಿ ಉತ್ಸವದಲ್ಲಿ ಪಾಲ್ಗೊಂಡಿದ್ರು. ಬ್ಯೂರೋ ರಿಪೋರ್ಟ್, ವಿ4 ನ್ಯೂಸ್, ಬ್ರಹ್ಮಾವರ.